Hi guys, good morning. Welcome back to my vlog. ಇವತ್ತು ನಾನು ಏನು ತೊಗೊಂಡೆ ಅಂತ ತೋರಿಸ್ತೀನಿ. ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ. ಇಲ್ಲೇ ಕಾಣಿಸ್ತಾ ಇದೆ ನೋಡಿ. ಒಳ್ಳೆ ತೊಗೊಂಡೆ. By the way, it's diamond guys. ಚಿಕ್ಕದಾಗಿ ತೊಗೊಂಡಿದ್ದೀನಿ. ಇಟ್ಸ್ ಓಕೆ, ಚಿಕ್ಕದು ದೊಡ್ಡದು ಅಂತ ನಾವು ಭೇದ ಭಾವ ಮಾಡೋದ್ರ. ಏನು ತೊಗೊಂಡಿದ್ದೀವಿ ಅನ್ನೋದು ಮುಖ್ಯ. ಏನಂತೀರ? ಇವಾಗ ನಾನು ನನ್ನ ಬೈಕ್ ತೊಗೊಂಡು ಬ್ಯಾಂಗ್ಳೂರ್ಗೆ ಹೊರಟಿದ್ದೀನಿ. ನನ್ನ ಲಗೇಜ್ನೆಲ್ಲ ಕಾರ್ಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಅವರು ಬ್ಯಾಂಗ್ಳೂರ್ ಬರ್ತಾಯಿದ್ದಾರೆ ನನ್ನ ಜೊತೆ. ಅಜ್ಜಿ ಏನಕ್ಕೆ ಹೋಗ್ತಿದ್ಯಾ ಬೆಂಗಳೂರಿಗೆ? ಬೆಂಗಳೂರಿಗೆ ಏನಕ್ಕೆ ಹೋಗ್ತಿದ್ಯಾ ಹೇಳೋ? ಬೆಂಗಳೂರು ಮಗನ ಮನೆಗೆ. ನಮ್ಮ ಅಜ್ಜಿನೇ ಫುಲ್ ಎಕ್ಸೈಟೆಡ್ ಆಗಿ ಓಡಿಸ್ತಿರೋದು ನಮ್ಮನ್ನ ಇವತ್ತು. ಜಜ್ಜಿ ರೆಡಿಯಾಗಿ ಲೆಟ್ಸ್ ಗೋ. ಅಯ್ಯೋ ಬಿಸಿಲು ಸ್ಟಾರ್ಟ್ ಆಗೋಯ್ತು ಗೈಸ್. ಬಿಸಿಲಲ್ಲಿ ಹೋಗೋದು ಸ್ವಲ್ಪ ಹಿಂಸೆ. ತುಂಬ ದಿನ ಆಗಿತ್ತು ಗೈಸ್ ಗಾಡಿ ಆಚೆ ತೆಗೆದು. ಗ್ಲಾಸ್ ಆ ಕಡೆ ಐತಿ ಗ್ಲಾಸು ಈ ಕಡೆ. ಅದಕ್ಕೆ ಇವಾಗ ಹೆಲ್ಮೆಟ್ ಒಂದು ಸ್ವಲ್ಪ ಒರೆಸ್ಕೊತಾ ಇದ್ದೀನಿ. ಸ್ಕ್ರ್ಯಾಚಸ್ ಆಗಿಬಿಟ್ಟಿದ್ದೀನಿ. ಹೊಸದು ತೊಗೋಬೇಕು. ಏನಂತೀರ? ಯಾರಾದರೂ ಸ್ಪಾನ್ಸರ್ ಮಾಡ್ತೀರಾ ಹೊಸ ಹೆಲ್ಮೆಟ್ಗೆ? ಇಟ್ಸ್ ಓಕೆ. ಒಳಗೊಂದು ಸ್ವಲ್ಪ ವರ್ಷಜಿ ಧೂಳು. ಇಲ್ಲಿ ಒಳಗೆ ತಲೆ. ಒಂದು 2 ನಿಮಿಷ ಬಿಸಿಲು ಇಡಬೇಕಾಯ್ತು. ಈಗ ಬಿಸಿಲಲ್ಲೇ ಹೋಗೋದಲ್ಲ. ಅಲ್ಲ ಒಳಗಡೆಗೆ ಏನೇ ಹೇಳಿ ಗಾಯ್ಸ್, ಹೆಲ್ಮೆಟ್ ಹಾಕೊಂಡು ಕನ್ನಡಕ್ಕೆ ಹಾಕೊಳ್ಳೋದಿದೆಯಲ್ಲ, ಹಿಂಸೆ. ನೆಕ್ಸ್ಟ್ ಲೆವೆಲ್ ಹಿಂಸೆ. ಇನ್ನು ನಂಗೆ ಕಣಕನೇ ಬೆಂಡಾಗೋಯ್ತು ಹೆಲ್ಮೆಟ್ ಹಾಕಕ್ಕೆ ಹೋಗಿ. ಇಲ್ಲಿ ದೇವ್ರದ್ದು ಗಾಯ್ಸ್, ದೃಷ್ಟಿ ಕಪ್ಪಿಡ್ತಾ ಇದ್ದಾರೆ ಅನ್ಕೋಬೇಡಿ. ನಾನು ಯಾಕೆ ಈ ಟಾಮ್ ಆ್ಯಂಡ್ ಜೆರ್ರಿಲಿ ಬರೋ ಸೀಲ್ ಥರ ಕಾಣಿಸ್ತಾ ಇದ್ದೀನಿ. ಈಗ ಗಾಡಿನ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್. ಜೈ ಆಂಜನೇಯ ಅಂದ್ಬಿಟ್ಟು ಹೊರಟು ಬಿಡದೆ. ಈಗ ಸಣ್ಣ ಬ್ರೇಕ್ ತೊಗೊಳ್ಳೋಣ ಅಂತ ಬರ್ಗರ್ ಕಿಂಗಿಗೆ ಬಂದಿದ್ದೀನಿ. ಹಿಂಗೆಲ್ಲ ನೋವು ಬಂದ್ಬಿಡ್ತು ಗಾಯ್ಸ್. ಸ್ವಲ್ಪ ಕಷ್ಟ ಇದೆ ಜೀವನ ರೈಡರ್ಸ್ದು. ಎಸ್ ಬರ್ಗರ್ ಕಿಂಗಲ್ಲ ನಾನು ಬರ್ಗರ್ ತೊಗೊಂಡೆ ನೋಡಿ. ಎಷ್ಟು ಕಟ್ಟಿದೆ ಇದಕ್ಕೆ? 300 ರೂಪಾಯಿ ಕಟ್ಟಿದ್ದೀವಿ. ಜೋರದೆ ತೊಗೋಬೇಕಿತ್ತು. ಚೀಟಿಂಗ್ ಕೊಟ್ಟೋಣೆ. ನೈಸ್. ಮತ್ತೆ ಹೋಗ್ಬೇಕು ಬಸ್. ಎಸ್ ಇವಾಗ ನಾನು ಬ್ಯಾಂಗ್ಳೂರ್ ರೀಚ್ ಆದೆ. ನಮ್ಮ ಅಕ್ಕನ ಮನೇಲಿದ್ದೀನಿ. ಅಯ್ಯೋ ಹೊಟ್ಟೋದ್ಲು. ಇಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ಕೊಂಡೆ, ಅವ್ರು ಹೊಸ್ಕೊಂಬಿಟ್ರು ಒಟ್ಟಾಗಿ. ಅಲ್ಲೋಡಿ ನಮ್ಮ ಅಕ್ಕ ಹೆಂಗೆ ಮಲಗಿದ್ದಾಳೆ. ಇದ್ರ ಹೆಸರು ಮ್ಯಾಕ್. ಅಲ್ಲೊಬ್ರು ಕಳಿಲ್ಲ. ಇಲ್ಲ ಬಾ ಬೂಜು 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 ಬಾ ಬೇಗ ಬಾ. ಯಾರೋ ಬಂದರು. ಬಾ 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 ಅಷ್ಟೇ ಬಂದ್ಲ. ಕಿಶಿ ಕೊಡಿದ್ದಾಳೆ. ಹಾಯ್ ಮಾಡು. ಹಾಯ್ ಹಾಯ್ ಗಾಯ್ಸ್. ಯಾರೋ ಬಂದರು. ಓ ಅಜ್ಜಿ ಬಂತು. ಅಯ್ಯೋ ಅಯ್ಯೋ ಅಯ್ಯೋ. ಇವಳಿಗೆ ವೆಲ್ಕಮ್ ಮಾಡೋದು ಎಲ್ಲರನ್ನೂ. ಇವಾಗ ನಮ್ಮ ಡ್ರೈವರ್ ಕಾರ್ ಓಡ್ಸೋಕೆ ರೆಡಿ ಇದ್ದಾರೆ.
ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾಗರ್ ಬಾವಿಲಿ ಐಸ್ ಕ್ರೀಮ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಕೇಳಬೇಕು. ಪುಟಿ ಇದನ್ನೆಲ್ಲ ನೀನೇ ಮಾಡ್ಕೋಬೇಕು ಪುಟಿ. ಯಾವಾಗ ನೋಡಿ ನಮ್ಮಣ್ಣ ತುಂಬ ಓಡಿಸ್ಕೊಂಬ ತೆಗಿಯೋವಾಗ ಜೊತೆ ಗ್ಲಾಸ್ ಓಡಿಸ್ತಾನೆ, ಏನಾದರೂ ಮಾಡ್ತಾರೆ. ಬಟ್ಟೆನೇ ಇಲ್ವಲ್ಲ, ಹೆಂಗ್ ಒರೆಸ್ಲಿ ಗ್ಲಾಸ್ನ? ತಗೊಂಬರ್ಬೇಕು. ಸಿಬ್ಲಿಂಗ್ಸ್ ಫೈಟ್. ನೀನ್ ಹಂಗಾರೆ ಮುಂದೆ ಹೆಂಗ್ ತಗೊಳೋದೆ ಒರೆಸ್ದಂಗೆ? ಯಾವಾಗ ಮೊನ್ನೆ ಆಫೀಸ್ಗೆಲ್ಲ ತಗೊಂಡೋಗಿದ್ದೆ. ಹೆಂಗೆ ಆ ಬಟ್ಟೆ ಎಲ್ಲಿ ಒರೆಸಿರೋದು? ಡೌ ನನ್ನ ಮಗನೇ, ನಡಿ ಸುಮ್ಮನೆ. ಏನೋ ಒಂದು ಹೇಳ್ಬಿಡ್ತಿ ಅಲ್ವಾ, ನೀನ್ ಯಾವ ಪೂರ್ಣದ ಮನೆ ಹತ್ರನೂ ಬಟ್ಟೆ ಇಸ್ಕೊಂಡು ಒರೆಸಿಲ್ಲ ಅಂತ ನಿಜ ಹೇಳು ಅಷ್ಟೇ. ಅಲ್ಲಿಗೆ ಏನ ಇವಾಗ ಬಂದಿದ್ದೀವಿ ನಾವು ಥಿಯೇಟರ್ಗೆ. ಒಂದು ಸ್ವಲ್ಪ ಮಾಮೂಲಿ ಥಿಯೇಟರ್ ಇಂಪ್ರೂವ್ ಮಾಡಿದ್ವಿ. ಇಲ್ಲ ಅಂತ ಬಾ. ಥಿಯೇಟರ್ ಹೆಸರು ವಜ್ರೇಶ್ವರಿ. ಎಷ್ಟೊಂದು ದಿನ ಆಗಿತ್ತು ಥಿಯೇಟರ್ಗೆ ಬಂದು. ನೋಡೋಣ ಮೂವಿ ಹೆಂಗಿರುತ್ತೆ ಅಂತ. ಫಿಲಮ್ ಟಿಕೆಟು 150 ರೂಪಾಯಿ. ಕಾರ್ ಪಾರ್ಕಿಂಗ್ ನೋಡಿ 50 ರೂಪಾಯಿ. ಬಿಜಿನೆಸ್ ಬಂದಿದ್ದೀವಿ. ಫುಲ್ ಸೌಂಡ್ ಅಂದರೆ ಸೌಂಡ್ ಈ ಥಿಯೇಟರ್ ಫುಲ್ ಗಿಜಿ ಗಿಜಿ ಗಿಜಿ. ಓ ಮೈ ಗಾಡ್, 9 ಜನ ಬಂದಿದ್ದೀವಿ. ಫಸ್ಟ್ ಟೈಮ್ 9 ಜನ ಮೂವಿಗೆ ಬಂದಿದ್ದೀವಿ ಗೈಸ್. ನೋಡಿ ಗೈಸ್, ಇದೇನೋ ಶಿವಪ್ಪನೇ ಕೂರಿಸ್ಬಿಟ್ಟವ್ರೆ. ನೋಡಿ ಗೈಸ್, ಇಷ್ಟು ಜನ ನಮ್ಮ ರಿವರ್ಸ್ ತೆಗಿಯೋಕೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಗೈಸ್. ಫಿಲಮ್ ಮಾತ್ರ ಗೈಸ್, ಅಳುವುದೋ ನಗುವುದೋ. ಇನ್ನೊಂದು ಹೋಗತ್ತಾರ ಗೈಸ್, ಇಲ್ಲಿ ಯಾರೋ ನಾಟಿ ಅವರೇ. ಲಾಸ್ಟಲ್ಲಿ ಫಿಲಮ್ ರೀಕ್ಯಾಪ್ ಆಯ್ತಲ್ಲ, ಹಂಗೆ ನಿಜ ರೀಕ್ಯಾಪ್ ಮಾಡ್ಕೊತಾ ಇದೀವಿ. ಯಾರೋ ನಾಟಿ ಅವರೇ ಕೈ ಮಾಡ್ತಿದ್ರು ಇಲ್ಲಿ. ಯಾರಿಗೆ ಬೇಕು ನಾಟಿ ಅವರೇ. ಹಾಕಲ್ಲ, ಏನು ಹಾಕಲ್ಲ, ಸುಮ್ಮನೆ ನಿಲ್ಸ್ಬಿಡೋದು ಮಧ್ಯ ರೋಡ್ ಅಂತ. ಅಲ್ಲಿಗೆ ಅಷ್ಟೇ ತಪ್ಪು ಮಾಡ್ತಾರೆ. ಓ ಇದಾ ಫಿಲಮ್ ನೋಡಾಯ್ತು ಗಾಯ್ಸ್. ಇವಾಗ ನಾವು ಬಂದಿರೋದು ಮಸಾಲ ಪುರಿ ತಿನ್ನಕ್ಕೆ. ಬಾಯ್ ಹೋಗ್ಬೋದು ಹಾಗೆ. ಇನ್ನ ಅರ್ಧ ಗಂಟೆಯಿಂದ ಒಂದು ಮೆಡಿಕಲ್ ಸ್ಟೋರ್ ಹುಡುಕ್ತಾ ಇದೀವಿ. ಒಂದು ಮೆಡಿಕಲ್ ಸ್ಟೋರ್ ಇಲ್ಲ ಏರಿಯಾಲಿ. ಬೈದವೆ ನಾವು ಸಿಕ್ತು ಹಾಸ್ಪಿಟಲ್ ಕಣೆ, ಓಪನ್ ಇಲ್ವಲ್ಲ, ಬರೀ ಪ್ಲಸ್ ಸಿಂಬಲ್ ಹಾಕೊಂಡು. ಫಾರ್ಮಸಿ ಇಲ್ಲ ಗಾಯ್ಸ್. ಇವಾಗ ಮಸಾಲ ಪುರಿ ತಿಂದ್ಬಿಟ್ಟು ನಾವು ಡಿನ್ನರ್ಗೆ ಅಂದ್ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಿಸರ್ಗ ಡಾಬಾಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ, ಹೆಂಗಿದೆ ಅಂತಲೂ ಗೊತ್ತಿಲ್ಲ. ನೋಡೋಣ. ಏನು ಕಾಣಿಸ್ತಾನೆ ಇಲ್ವಾ ನಾನು? ಇದೆ, ಅದಕ್ಕೆ ಚೇಂಜ್ ಆಗಿಬಿಟ್ಟಿದೆ. ಇದೆ ಇವಾಗ ಬಂದಿರೋದು ನಾವು. ಇವಾಗ ರೋಡಲ್ಲಿ ಒಂದು ದೊಡ್ಡ ಜಗಳ ಆಯಿತು. ಒಳ್ಳೆ ಕಂಟೆಂಟ್ ಮಿಸ್ ಆಯಿತು. ಛೇ, ಅದು ನಮಗೆ ಆಗಿದ್ದು, ನಾವೇ ಜಗಳ ಆಡಿದ್ದು, ಅದು ಬೇರೆ ವಿಷಯ. ಓಕೆ, ಆಗುತ್ತೆ. ಎದುರುಕೊಂಡ ಗಾಯ್ಸ್ ಬಂದ ತಕ್ಷಣ. ಅದು ಗುಹೆ ರೆಸ್ಟೋರೆಂಟ್ ಅಂತ. ಗುಹೆ ಒಳಗೆ ಕೂತ್ಕೊಂಡು ತಿನ್ಬೇಕು. ಹೇಗೆ? ಹಾಯ್ ಫ್ಯಾಮಿಲಿ, ಹಾಯ್ ಮಾಡಿ. ಹಾಯ್ ಆಗ್ತಾನೆ. ಮೂವಿ ನೋಡಿದ್ವಿ 45. ಆ ಸೆಟ್ಗೆ ಬಂದಂಗೆ ಆಗ್ಬಿಟ್ಟಿದ್ದೀರಾ ನೋಡಿ. ನೋಡಿ ಗೈಸ್, ಇದು ಇಲ್ಲಿನ ಸ್ಪೆಷಲ್. ಉರ್ಬಾಡಲ್ಲಿ ಅವ್ರಿಗೆ ಉರಿ ಬಂತು. ತಗೋ
ಎಳ್ಕೊಂಡೆ ಪ್ಲೇಟು ಕೆಂಡ ಅದು ಕೆಳಗಡೆ ಹೇಳ್ಬೇಕು ತಾನೇ ಮುಟ್ಬಾರ್ದು ಅಂತ. ಎಲ್ಲ ಸುತ್ತಾದ್ರೆ ಓಕೆ ಗಾಯ್ಸ್, ಮತ್ತೆ ಸಿಗೋಣ ನಾಳೆ. ಬೈ ಬಾಯ್. ಮಿಸ್ ಮೀ.